ಹಲೋ ಎವ್ರಿವನ್, ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ಎಲ್ರಿಗೂ ಶುಭ ಮಧ್ಯಾಹ್ನ. ಇವತ್ತು ನಾನು ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ಆಲ್ರೆಡಿ ಎಲ್ಲರೂ ಗೆಸ್ ಮಾಡಿರ್ತೀವಿ ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಇಯರಿಂಗ್ಸ್ ವ್ಲಾಗ್ ಮಾಡೋಣ ಅಂತಿದ್ದೀನಿ. ನನ್ನ ಹತ್ರ ತುಂಬಾ ಇಯರಿಂಗ್ಸ್ ಕಲೆಕ್ಷನ್ ಇದೆ. ನನಗೆ ಇಯರಿಂಗ್ಸ್ ಅಂದರೆ ಭಾಳ ಇಷ್ಟ, ಅದರಲ್ಲೂ ಜುಮ್ಕಾಸ್. ಯಾವ ಹುಡುಗಿರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಆ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ತಪ್ಪದಿರ ನನ್ನ ವೀಡಿಯೋನ ಕೊನೆ ತನಕ ನೋಡಿ. ಇವಾಗ ವ್ಲಾಗ್ ಒಳಗೆ ಹೋಗೋಣವಾ? ಸೊ ನನ್ನ ಹತ್ರ ಇವತ್ತು ಇಷ್ಟು ನೋಡ್ತಿದ್ರೆ ಇಷ್ಟು ಇಯರಿಂಗ್ ಕಲೆಕ್ಷನ್ಸ್ ಇದೆ. ಇದನ್ನು ನಾನಿವತ್ತು ಇಷ್ಟು ಮಾತ್ರ ಅಲ್ಲ, ಇನ್ನೂ ಜಾಸ್ತಿ ಇಯರಿಂಗ್ಸ್ ಇದೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಕಲೆಕ್ಷನ್ಸ್ ಇಟ್ಟಿದ್ದೀನಿ ಅಂತ. ಸೊ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ತುಂಬ ಇಯರಿಂಗ್ಸ್ ಕ್ರೇಜ್ ನನಗೆ ಚಿಕ್ಕಂದಿಂದನೂ. ಸೊ ನನ್ನ ಕಲೆಕ್ಷನ್ಸ್ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಇಯರಿಂಗ್ಸ್. ಓಕೆ, ಫಸ್ಟ್ ಇಯರಿಂಗ್ ನಾನು ನೋಡಿಸ್ತೀನಿ, ಓಕೆನಾ? ಫಸ್ಟ್ ಇಯರಿಂಗ್ ಬಂದ್ಬಿಟ್ಟು ಇದು ನೋಡೋಣ. ಆ್ಯಕ್ಚುಲಿ ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದಂಥ ಗಿಫ್ಟ್. ಸೊ ನಾನು ಇವಾಗ ಹಾಕಿರೋ ಇಯರಿಂಗ್ನ ತೆಗಿಬೇಕಾಗುತ್ತೆ. ಸೊ ಲೆಟ್ಸ್ ಟೇಕ್ ಇಟ್. ಆಯಿತಾ? ಹಾಂ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇಯರಿಂಗ್ ಚೆನ್ನಾಗಿಲ್ಲ. ಆ್ಯಂಡ್ ದಿಸ್ ಒನ್ ಸೊ ನೋಡಿ, ಹಾಕಿ ತೋರಿಸ್ತೀನಿ ನಾನು ಯಾವುದು ಚೆನ್ನಾಗಿದೆ ಅಂತ. ಸೊ ಈ ಇಯರಿಂಗ್ ನೋಡಿ, ಇದು ಈ ಥರ ಕಾಣ್ತದೆ. ಇದರ ಮೇಲೆ ವರ್ಡ್ಸ್ ಕೂಡ ಬರೆದಿದೆ. ಸೊ ನೆಕ್ಸ್ಟ್ ಇಯರಿಂಗ್ ಎಲ್ಲನೂ ಹಾಕಬೇಕು ಅಂದರೆ ಟೈಮ್ ಆಗುತ್ತೆ, ತುಂಬ ಲೆಂತಿ ಆಗುತ್ತೆ. ಈ ಥರ ಡ್ರೆಸ್ಸಿಗೆ ಆ ಇಯರಿಂಗ್ ಸೂಟ್ ಆಗಲ್ಲ. ಇಫ್ ಯು ವೇರಿಂಗ್ ವೈಟ್ ಅಥವಾ ಆ ಥರ ಕುರ್ತಿಗೆ ಸೂಟ್ ಆಗುತ್ತೆ. ಇದು ಸ್ವಲ್ಪ ಗೋಲ್ಡ್ ವಿತ್ ಪಿಂಕ್ ಇದೆಯಲ್ಲ, ಸೊ ನನಗೆ ಕಾಂಟ್ರಾಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಮ್ಯಾಚಿಂಗ್ ಹಾಕಿದ್ರೆ ನನಗೆ ಪರ್ಸ್ನಲಿ ಇಷ್ಟ. ಇದನ್ನು ತೆಗಿಯೋಣ. ಸೊ ಎರಡೆರಡು ಇದರಲ್ಲಿ ಸ್ವಲ್ಪ ಚೈನ್ ಕೂಡ ಇಟ್ಟಿದ್ದಾಳೆ ನಮ್ಮ ಕೈ ಬಾಕ್ಸಲ್ಲಿ. ಸೊ ನೋಡಿ, ಕ್ಯೂಟ್ ಅಲ್ವಾ? ನಾನು ಟ್ಯೂಷನ್ ತೊಗೊತೀನಲ್ಲ, ಆ ಹುಡುಗ ಕೊಟ್ಟಿದ್ದು. ಆ್ಯಕ್ಚುಲಿ ರಕ್ಷಾಬಂಧನ್ ಇತ್ತು ನೋಡಿ, ರಕ್ಷಾಬಂಧನ್ಗೆ ನಾನು ರಾಖಿ ಕಟ್ಟಿದೆ ಅಂತ ಈ ಕ್ಯೂಟ್ ಇಯರಿಂಗ್ಸ್ ಹುಡುಗ ಕೊಟ್ಟಿದ್ದು. ಇದು ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ನನಗೆ ಅಣ್ಣ ಇಲ್ಲ ಅಲ್ವಾ, ಸೊ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ಅವ್ರು ಕೊಟ್ಟಾಗ ಒಂಥರ ತುಂಬ ಖುಷಿಯಾಗುತ್ತೆ. ಅದು ಇಲ್ದಿರ ಅಷ್ಟು ಚಿಕ್ಕ ಮಕ್ಕಳಿಗೆ ನಮಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತಲೂ ಅವರಿಗೆ, ಅಷ್ಟು ಚಿಕ್ಕ ಮಕ್ಕಳು ನಮಗೆ ಇಯರಿಂಗ್ಸ್ ಕೊಡಬೇಕು ಅಂದ್ಕೊತಾರಲ್ಲ, ಅದೇ ಒಂದು ದೊಡ್ಡ ವಿಷಯ. ಸೊ ಇಯರಿಂಗ್ ಇದು ನಾನು ತುಂಬ ಸತಿ ಇಯರಿಂಗ್ಸ್ ಕಾಲೇಜ್ಗೆ ಆಚೆ ಎಲ್ಲ ಹಾಕ್ಕೊಂಡು ಹೋಗಿದ್ದೀನಿ ಮ್ಯಾಚಿಂಗ್ಗೆ. ಸೊ ಈ ಥರ ಕಾಣಿಸುತ್ತೆ, ಕ್ಯೂಟ್ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಇಯರಿಂಗ್ ಇದು ಬ್ಲೂ ಜುಮ್ಕೀಸ್. ಸೊ ನನಗೆ ಜುಮ್ಕೀಸೇ ಜಾಸ್ತಿ ಕ್ರೇಜ್, ಓಕೆನಾ? ಹೇಳಿದಾಗ ಬರೀ ಜುಮ್ಕೀಸೇ ಇಟ್ಕೊಂಡಿರ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದು ಸಲ್ವಾರ್ ಕಮ್ಮಿಗೆ ಈ ಥರ ಜಡೆ ಹಾಕ್ಬಿಟ್ಟು ಈ ಥರ ಇಯರಿಂಗ್ಸ್ ಎಲ್ಲ ಹಾಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಯರಿಂಗ್ಸ್ನ ನೋಡೋಣ. ಇದು ನಾನು ಸ್ಯಾರೀಸ್ ಇಲ್ಲ ಸ್ವಲ್ಪ ಹೆವಿಯಾಗಿರೋ ಚೂಡೀಸ್ಗೆ ನನಗೆ ಅನಿಸಿದ್ರೆ ನಾನು ಹಾಕೊಂಡು ಹೋಗ್ತೀನಿ. ಬೇರೆಯವರ ಒಪಿನಿಯನ್ ನನಗೆ ಅಷ್ಟೊಂದು ನಾನು ತೊಗೊಳ್ಳೋದು. ನನಗೆ ಇಷ್ಟ ಆದರೆ ನಾನು ಐ ವೇರ್ ಇಟ್. ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ. ಸೊ ಈ ಥರ ಇದೆ ಇಯರಿಂಗ್ಸ್, ವೆರಿ ಬ್ಯೂಟಿಫುಲ್. ಸರ್ ನನಗೆ ಬಟ್ ಎಲ್ಲರೂ ಹೇಳ್ತಾರೆ ಯಾಕಷ್ಟು ದೊಡ್ಡ ಇಯರಿಂಗ್ಸ್ ಹಾಕೊಂತೀಯ ಅಂತ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ. ಬಟ್ ನಾನು ಹೇಳೋದವ್ರಿಗೆ ಒಂದೇ ಆನ್ಸರ್, ನನಗೆ ಇಷ್ಟ ಆಗೋರು ನಿಮ್ಮ ಇಷ್ಟ ಕಟ್ಕೊಂಡು ನಾವೇನು ಮಾಡೋಣ ಅನ್ನೋ ಥರ. ಬಟ್ ನಮ್ಮ ಅಕ್ಕ ಯಾವಾಗಲೂ ಇಯರಿಂಗ್ಸ್ ಜಾಸ್ತಿ ಇಸ್ಕೊತಾಳೆ. ಬಟ್ ಅವಳದೆಲ್ಲ ಇಯರಿಂಗ್ಸ್ ಇದಿಷ್ಟು ಕಲೆಕ್ಷನ್ ಏನಿದೆ ಇದರಲ್ಲಿ ಅರ್ಧಕ್ಕರ್ಧ ನಮ್ಮ ಅಕ್ಕ.
ಅವಳು ಪರ್ಚೇಸ್ ಮಾಡ್ತಾಳೆ, ಬಟ್ ಯಾವ ಇಯರಿಂಗ್ಸು ಕೂಡ ಅವಳು ಹಾಕೋದೇ ಇಲ್ಲ. ಜುಮ್ಕಿಸೇ ಹಾಕೋದು ಜಾಸ್ತಿ. ಇದು ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಇಯರಿಂಗ್. ಇದು ನಮ್ಮ ಅಕ್ಕ ನಾನು ಪಿ ಯು ಮಾಡ್ತಾ ಇರಬೇಕಾದ್ರೆ ನನಗೆ ಕೊಡ್ಸಿದ್ದು ಅಂತ ಇಯರಿಂಗ್ಸು. ತುಂಬ ದೊಡ್ಡದು ಇದು. ನಾನು ಒಂದೇ ಒಂದು ಸತಿ ಡ್ರೆಸ್ ಮ್ಯಾಚಿಗೆ ರೆಡ್ ಕಲರ್ ಡ್ರೆಸ್ಸಿಗೆ ಹಾಕಿದೆ ಅಷ್ಟೇ. ಸೊ ಇದು ಹಿಂಗೆ ಕಾಣಿಸುತ್ತೆ. ಈ ಥರ ಪ್ರೈಸ್ ಬಂದ್ಬಿಟ್ಟು 165 ಏನೋಯ್ತು. ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಶಾಪ್ ಇದೆ, ಸೊ ಅಲ್ಲಿ ಇಸ್ಕೊಂಡಿತ್ತು ಅಷ್ಟೇ. ಅದಾದಮೇಲೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ನೋಡಿ, ಇದರಲ್ಲಿ ಲವ್ ಅಂತ ಬರ್ತಿದೆ. ನಮ್ಗೆ ಇಷ್ಟ ಆದವ್ರು ಕೊಡಿಸಿದಾಗ ಇಟ್ ವಿಲ್ ಬಿ ವೆರಿ ಪ್ರೀಷಿಯಸ್ ಅಲ್ವಾ. ಸೊ ಅದನ್ನು ಲೈಫ್ ಲಾಂಗ್ ಹಂಗೆ ಚೆರಿಷ್ ಮಾಡ್ಕೊಂಡು ಅದನ್ನು ಹಾಕೊಂಡ್ಬಿಟ್ಟು. ಸೊ ನೆಕ್ಸ್ಟ್, ಸೊ ಇದು ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ, ಕಾಣಿಸ್ತಾ ಇದೆಯಾ, 165. ಇದು ಕೂಡ 165 ಟುಗೆದರ್ ಇಸ್ಕೊಂಡಿದ್ದು ಇದೆಲ್ಲ. ನಾನು ಕಾಲೇಜಿಗೆ ಜಾಯ್ನ್ ಆದಾಗ ಬೇಕು ಅಂತ ಇಸ್ಕೊಂಡಿದ್ದು. ಇವಾಗಲ್ಲ, ನಾನು ಪಿ ಯು ಮಾಡಬೇಕಾದ್ರೆ ದೊಡ್ಡಾಗಲ್ಲ. ನಾನು ಇದು ಇಷ್ಟ ಆಗಿದೆ. 3 ಜುಮ್ಕಾಸ್ ಪಾರ್ಟಿಸ್ ಸ್ವಲ್ಪ ಹೆವಿ ವೆಯ್ಟ್ ಇದೆ. ಸೊ ಐ ಡೋಂಟ್ ಪ್ರಿಫರ್ ದಿಸ್ ಮಚ್. ಪ್ರೈಸ್ 165 ಬಿಕಾಸ್ ಇದು 3 ಇದೆಯಲ್ವಾ. ಸೊ ವರ್ತ್, ಬಟ್ 100 ಇಸ್ ಫೈನ್ ಮೇ ಬಿ. ನೆಕ್ಸ್ಟ್ ಇಷ್ಟೊಂದು ಇಯರಿಂಗ್ಸ್ ಇದೆ, ಯಾವ್ದು ಹಾಕೋದು ಬೇಡ ಅಂತ ನನಗೆ ಕನ್ಫ್ಯೂಸ್. ಯಾವುದು ತುಂಬಾ ಸ್ಪೆಷಲ್ ನನಗಂತೂ ಈ ಜುಮ್ಕಿ. ಬಿಕಾಸ್ ನಾನು ಕಾಲೇಜಲ್ಲಾಗಲಿ ಇಲ್ಲ ಆಚೆ ಎಲ್ಲಾದರೂ ನಾನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಈ ಜುಮ್ಕಿ ಹಾಕಿದ್ರೆ ಎಲ್ಲರೂ ಕೇಳ್ತಾರೆ ಎಲ್ಲಿಸ್ಕೊಂಡೆ ತುಂಬ ಚೆನ್ನಾಗಿದೆ ಅಂತ. ಈ ಜುಮ್ಕಿ ಬಂದ್ಬಿಟ್ಟು ಇದು ಇಸ್ಕೊಂಡು ಆಲ್ಮೋಸ್ಟ್ ಒಂದು 6 ಇಯರ್ಸ್ ಆಯಿತು. ರೋಡ್ ಸೈಡಲ್ಲಿ ಇಕ್ಕಿದ್ದಾರೆ. ಇದು ಕೂಡ ನಾನು ಇಸ್ಕೊಂಡಿಲ್ಲ, ಇದು ಕೂಡ ನಮ್ಮ ಅಕ್ಕ ಇಸ್ಕೊಂಡು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಟ್ರೆಡಿಷನಲ್ ಅಂತೂ ಇಯರಿಂಗ್ಸ್ ಹಾಕಿದ್ರೆ ಚೆನ್ನಾಗಿದೆ. ಇದ್ರ ಕಾಸ್ಟ್ ಅರೌಂಡ್ 200. ಇದು ವರ್ತಿದೆ ಬಿಕಾಸ್ ಇದು ತುಂಬ ಚೆನ್ನಾಗಿದೆ. ಎಷ್ಟು ದಿವಸ ಆದರೂ ಇಯರಿಂಗ್ಸ್ ಏನೂ ಆಗಿಲ್ಲ. ಥರೋಲಿ ಲವ್ ದಿಸ್ ಇಯರಿಂಗ್. ನನಗೆ ಯಾವಾಗಲೂ ಇಯರಿಂಗ್ ತುಂಬಾ. ಇದ್ರ ಪ್ರೈಸ್ ಬಂದ್ಬಿಟ್ಟು 150 ಅನ್ಸುತ್ತೆ. 150 ಆಲ್ಮೋಸ್ಟ್ ಲೈಕ್ ದಟ್. ನನ್ನ ಜಾಸ್ತಿ ಇಷ್ಟ ಆದರೂ ಸರಿ, ಏನಂದ್ರೂ ಸರಿ, ಬಟ್ ನನಗೆ ಜುಮ್ಕಾ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಜುಮ್ಕಾಸ್ ಯು ಕ್ಯಾನ್ ವೇರ್ ಎಲ್ಲ ಡ್ರೆಸ್ಸಸ್ಗೂ ಚೆನ್ನಾಗಿದೆ. ಈಗ ಮುಂಚೆ ಎಲ್ಲ ನಾವು ಹಳೆ ಕಾಲದಲ್ಲಿ ಹೆಂಗಾಗ್ತಾ ಇದ್ರು, ಬರೀ ಟ್ರೆಡಿಷನಲ್ ಡ್ರೆಸ್ಸಿಗೆ ಮಾತ್ರ ಜುಮ್ಕಾ. ಬಟ್ ಇವಾಗ ತುಂಬ ಜನ ಅಪ್ಡೇಟ್ ಆಗಿ ಅದನ್ನು ಮಾಡರ್ನ್ ಡ್ರೆಸ್ಸಿಗಳಿಗೆ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದು ಒಂಥರ ರೀತಿಯಲ್ಲಿ ಇವಾಗ ಚೆನ್ನಾಗಿದೆ. ಅದು ಏನು ಚೆನ್ನಾಗಿಲ್ಲ ಆ ಥರ ಏನೂ ಇಲ್ಲಲ್ಲ, ಕಾಂಟ್ರಾಸ್ಟಾಗಿ ಆಗ್ತಾರೆ. ಸೊ ಮಾಡರ್ನ್ ಡ್ರೆಸ್ಸಿಗೂ ಚೆನ್ನಾಗಿರುತ್ತೆ, ಟ್ರೆಡಿಷನಲ್ ಡ್ರೆಸ್ಸಿಗೂ ಚೆನ್ನಾಗಿರುತ್ತೆ. ಸೊ ಹಾಕೊಬೋದು. ಸೊ ಇದು ಈ ಜುಮ್ಕಾ ಪ್ರೈಸ್ ನಾನು ಕೇಳ್ಬೇಡಿ, ಬಿಕಾಸ್ ನನಗೆ ಈ ಜುಮ್ಕಾ ಪ್ರೈಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಲ್ಮೋಸ್ಟ್ 200 ಇಲ್ಲ 150 ಇರ್ಬೋದು. ಬಿಕಾಸ್ ಇದು ನಮ್ಮ ಕಸಿನ್ ಸಿಸ್ಟರ್ಸ್ ತಮಿಳ್ನಾಡಲ್ಲಿ ತಿರುವಣ್ಣಾಮಲೈ ಟೆಂಪಲ್ಗೆ ಹೋದಾಗ ತೊಗೊಂಬಂದು ಕೊಟ್ಟಿದ್ದು. ನಿಜವಾಗ್ಲೂ ತುಂಬ ಯೂನಿಕ್ ಆಗಿದೆ. ಈ ಥರ ಕಲೆಕ್ಷನ್ ನನ್ನ ಹತ್ರ ಇಲ್ಲವೇ ಇಲ್ಲ. ಏನು ಗೊತ್ತಾ ಇದು ಯೂನಿಕ್ನೆಸ್, ಇಲ್ಲಿ ಗ್ಲಾಸ್ ಇರೋದು. ಓಕೆನಾ, ರೆಡ್ ಪಾರ್ಟ್ ಇದೆಯಲ್ಲ, ರೆಡ್ ಗ್ಲಾಸ್ ಥರ ಹೊಡೆದೋಗುತ್ತೆ ಇದ್ರೆ. ಸೊ ಕೆಳಗೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೊ ಇದು ನೋಡಿ ಇದು ಚೆನ್ನಾಗಿದೆ. ರೆಡ್ ಕಲರ್ ಸ್ಯಾರಿ ಇಲ್ಲ ಮೆರೂನ್ ಸ್ಯಾರೀಸ್ಗೆ ಯು ಕ್ಯಾನ್ ವೇರ್ ಇಟ್. ಇವಾಗ ನಮ್ಮ ಕಸಿನ್ ಅಕ್ಕ ಈ ವಿಡಿಯೋ ನೋಡ್ತಾ ಇದ್ದೆ, ತುಂಬ ಖುಷಿ ಆಗ್ತಾಳೆ. ಅವಳ ಇಯರಿಂಗ್ ನಾನು ತೋರಿಸ್ತಾ ಇದ್ದೀನಲ್ಲ ಅದಕ್ಕೆ. 1 ಇಯರ್ ಆಯಿತು ಆಲ್ಮೋಸ್ಟ್. ಈ ಇಯರಿಂಗ್ ಕೂಡ ನನಗೆ ಗಿಫ್ಟ್. ನಾನು ಊರಿಗೆ ಹೋಗಿದ್ದೆ 1 ಇಯರ್. ಇದೊಂದು ಇಯರಿಂಗ್ ಎಲ್ಲೋ ಕಳ್ದೋಗ್ಬಿಟ್ಟಿದೆ. ಬಟ್ ಈ ಥರ ಇಯರಿಂಗ್ ನಾನು ಹುಡುಕ್ತಾ ಇದ್ದೀನಿ ಬಿಕಾಸ್ ಇದು ಒಂದು ಕಳ್ದೋಯ್ತಲ್ಲ. ಇದು ನನಗೆ ತುಂಬಾ ಇಷ್ಟ. ಗ್ಲಾಸ್ ಬೇರೆ ಇದೆ, ಯಾವ ಔಟ್ಫಿಟ್ ಬಟ್ ಮೇಲೆ ಇದು ಇದಿಲ್ಲ ಅಷ್ಟೇ. ಸೊ ಇದನ್ನು ಬೇಕಾದ್ರೆ ಅಪ್ಟಿ ಮಾಡ್ಕೊಬೋದು. ಆ ಥರ ಇದೆ ನೋಡಿ. ಇದು ನಮ್ಮ ಅಕ್ಕಗೆ ಅವಳು ಹಳೆ. ಇದು ಚೆನ್ನಾಗಿದೆ. ಸಿಂಪಲ್ ಆಗಿ ಒಂದು ಸಿಂಪಲ್ ಲುಕ್ ಪ್ಲಸ್ ಒಂದು ಸ್ಟೈಲಿಶ್ ಲುಕ್ ಕೊಡುತ್ತೆ. ಇದು ಹೇಗಿದೆ? ಇದು ನಮ್ಮ ಅಕ್ಕ ಆ್ಯಕ್ಚುಲಿ ಇದು ಪ್ರೈಸ್ ಬಂದ್ಬಿಟ್ಟು 70 ರೂಪೀಸ್ ಏನೋ ಗೊತ್ತಿಲ್ಲ, 70 ಇಲ್ಲ 100 ಆಲ್ಮೋಸ್ಟ್. ಇದು ನಮ್ಮ ಅಕ್ಕ ಅವ್ರ ಕಾಲೇಜಲ್ಲಿ ಏನೋ ಒಂದು ಈವೆಂಟ್ ಇತ್ತು, ಎತ್ನಿಕ್ ಡೇಗೆ ಅವಳು ಇದೇ ಕಲರ್ ಸ್ಯಾರಿ ಆಗಿದ್ದು. ಸೊ ಮ್ಯಾಚಿಂಗ್ ಬೇಕು ಅಂತ ತೊಗೊಂಡಿರುವಂಥದ್ದು. ಸೊ ನಾನು ಇದನ್ನು ಯಾವತ್ತೂ ಹಾಕಿಲ್ಲ. ಚೆನ್ನಾಗಿದೆನಾ? ಒಂದು ದಿವಸ ಹಾಕೋದೇ ದೊಡ್ಡ ವಿಷಯ. ಸೊ ಈ ಇಯರಿಂಗ್ ನಮ್ಮ ಮಮ್ಮಿ ಕೊಡಿಸಿದ್ದು ನನಗೆ. ಇಯರಿಂಗ್ಸ್ ಆಲ್ಮೋಸ್ಟ್ ನನ್ನ ಹತ್ರ ತುಂಬ ಇಯರಿಂಗ್ಸ್ ಇತ್ತು. ಇದು ಬಂದ್ಬಿಟ್ಟು ನಾನು ನಮ್ಮ ಆಚೆ ಹೋಗಿದ್ವಿ. ಸೊ ರೋಡ್ ಸೈಡ್ ಸ್ಟಾಪಲ್ಲಿ ಜಸ್ಟ್ ಈ ಪ್ರೈಸ್ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಜಸ್ಟ್ 30 ರೂಪೀಸು 40 ಅಷ್ಟೇ ಇದೆ ತಾನೆ. ಸೊ ಅವ್ರ ಹತ್ರ ನಿಜವಾಗ್ಲೂ ಕಮ್ಮಿ ಇರುತ್ತೆ ಪ್ರೈಸ್. ಸೊ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಮಾಡಿದ್ದೀನಿ ಪಿ ಯು ಇಂದ, ಸ್ಕೂಲಿಂದ, ಈಗ ಕಾಲೇಜ್ ತನಕ ಇಯರಿಂಗ್ ಎಲ್ಲ ಔಟ್ಫಿಟ್ಗೂ ನನಗೆ ಬೇಗ ಮ್ಯಾಚ್ ಆಗೋದು ಈ ಇಯರಿಂಗ್ ಮಾತ್ರ. ಇದು 65 ರೂಪೀಸ್. ಇದು ಶಾಪಲ್ಲಿ ತೊಗೊಂಡಿದ್ದು. ಮೇ ಬಿ ಆಚೆ ತೊಗೊಂಡ್ರೆ ನಿಮಗೆ ಒಂದು 30-40 ಸಿಗುತ್ತೆ. ಈ ಇಯರಿಂಗು ದೊಡ್ಡ ಸ್ಟೋರಿನೇ ಇದೆ. ಇಯರಿಂಗ್ ಎಲ್ಲರೂ ಕಾಲೇಜ್ ಕೇಳ್ತಾರೆ, ಅಷ್ಟೊಂದು ಇಯರಿಂಗ್ ಇಟ್ಕೊಂಡಿದ್ದೆ. ನಾನು ಯಾವುದನ್ನು ಸಾಕು, ನನಗೆ ಮನಸ್ಸೇ ಬರಲ್ಲ. ತುಂಬ ಪ್ರಿಷಿಯಸ್ ಆಗಿ ಇಟ್ಕೊಳ್ಳೋದು ಅಂದರೆ ನನ್ನ ಜುಮ್ಕಾ ಇಯರಿಂಗ್ ನನಗಿಂತ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ. ಸೊ ಈ ಇಯರಿಂಗ್ ಬಿಹೈಂಡ್ ಸ್ಟೋರಿ ಏನು ಅಂದರೆ, ಈ ಇಯರಿಂಗ್ ನಮ್ಮ ಕಸಿನ್ ಆಲ್ಮೋಸ್ಟ್ ಇಯರಿಂಗ್ ಒಂದು ನಂಗೆ ಭಾಳ ಇಷ್ಟ. ಆಗಿಂದ ನಾನು ಇನ್ನೂ ಪ್ರಿಷಿಯಸ್ ಆಗಿ ಇಟ್ಕೊಂಡಿದ್ದೀನಿ. 6th ಓದಬೇಕಾದ್ರೆ ಈ ಇಯರಿಂಗ್ ಅವಳ ಹತ್ರ ಇತ್ತು. ಆಗ್ಲಿಂದನೂ ನನಗೆ ಇಯರಿಂಗ್ ಮೇಲೆ ತುಂಬ ಕ್ರೇಜ್. ನನಗಿದಿಷ್ಟ. ಆಮೇಲೆ ಇದು ನಾನು ಈ ಇಯರಿಂಗ್ ಆ್ಯಕ್ಚುಲಿ ನನಗೆ ಒಂದು ಜಾತ್ರೆಯಲ್ಲಿ ಒಂದು ಚೈನ್ ಇಸ್ಕೊಂಡೆ. ಆ ಚೈನ್ ಜೊತೆ ಬಂದಿದೆ. ಆ ಚೈನ್ ಪ್ರೈಸೇ ಬಂದ್ಬಿಟ್ಟು 150. ಸಿಂಪಲ್ ಆಗಿತ್ತು ಆ ಚೈನ್. ಸೊ ಇದು ಸಟಲ್ ಲುಕ್. ಸಿಂಪಲ್ ಸ್ಯಾರಿ ಇಲ್ಲ ಈ ಥರ ಗೋಲ್ಡಿಶ್ ಏನಾದರೂ ಆಗ್ತಾ ಇದ್ದರೆ ಅದ್ರ ಜೊತೆ ಇದು ಮ್ಯಾಚ್ ಆಗುತ್ತೆ. ಯೂಶ್ವಲಿ ನಾನು ಕಾಲೇಜ್ಗೂ ಅಷ್ಟೇ,
ನನಗೆ ಮ್ಯಾಚಿಂಗ್ ಇಷ್ಟ. ಎಲ್ಲರೂ ನನ್ನ ನೆಗೆಸ್ತಾ ಇದ್ದಾರೆ ಏನು ಯೂನಿಫಾರ್ಮ್ ಮ್ಯಾಚಿಂಗ್ ಹಾಕೋದಕ್ಕೆ ಅಂತ. ಬಟ್ ನನಗೆ ಯಾಕೋ ಅದು ಬೇರೆ ಕಷ್ಟ. ನಮ್ಮ ಕಾಲೇಜವ್ರು ಆಲ್ಮೋಸ್ಟ್ ಎಲ್ಲರೂ ನನ್ನ ಬ್ಲಾಗ್ ನೋಡ್ತಾ ಇರ್ತೀರ. ಇನ್ಮೇಲೆ ದಯವಿಟ್ಟು ನನ್ನನ್ನು ಹೆಂಗೆ ಮ್ಯಾಚಿಂಗ್ ಹಾಕೊಂಬರ್ತೀಯಾ ಅಂತ ಕೇಳಿಬಿಡಿ. ಸೊ ನನ್ನ ಇಯರಿಂಗ್ ಬಾಕ್ಸ್ ಇದು. ಬೆಳಗ್ಗೆ ಕಾಲೇಜಿಗೆ ಎದ್ದೋಳಿದ ತಕ್ಷಣ ಇದರಲ್ಲಿ ನನಗೆ ನನ್ನ ಔಟ್ಫಿಟ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಎತ್ತಿ ಹಾಕೊಂಬರ್ತೀನಿ ಅಷ್ಟೇ. ಇಷ್ಟ ಇಲ್ಲ, ನನಗೆ ಅಷ್ಟೊಂದು ಶಾಪಿಂಗ್ ಇಷ್ಟ ಆಗಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಬಟ್ ಇಯರಿಂಗ್ಸ್ ಬಿ ಶಾಪಿಂಗ್. ಇದು ಬಂದುಬಿಟ್ಟು ಸ್ಯಾರಿ ಏನಾದರೂ ಹಾಕಿದ್ರೆ ಸೊ ಸೆಟ್ಟಲ್ ಲುಕ್ ಚೆನ್ನಾಗಿರುತ್ತೆ. ಇದನ್ನೇ ಇಯರಿಂಗ್ ಎಲ್ಲ ಜಾಸ್ತಿ ಯಾವಾಗಿತ್ತು ಒಂದು ಇಯರಿಂಗ್ಸ್ ನಂಗೆ ಇಷ್ಟ. ಬಿಕಾಸ್ ಈಗ ಮುಂಚೆ ಎಲ್ಲ ಜುಮ್ಕಿ ಇಷ್ಟ ಆಯ್ತು, ಈಗ ಈ ಥರ ಸೆಟ್ಟಲ್ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮಗೆ. ಸೊ ನನಗೆ ತುಂಬ ಫೇವ್ರೇಟ್ ಅಂದರೆ ಕ್ಯೂಟ್ ಇಯರಿಂಗ್. ಕ್ಯೂಟಾಗಿದೆ ನೋಡಿ, ಚೆನ್ನಾಗಿದೆ ಅಂತ. ಇದು ಕೂಡ ನಮ್ಮ ಅಕ್ಕಗೆ ಯಾರು ಕೊಟ್ಟಂಥ ಗಿಫ್ಟ್. ಡಬಲ್ ಸೈಡೆಡ್ ಇದೆ ಇದು. ಸೊ ಕೆನ್ ವೇರ್ 2 ಸೈಡ್. ಬೇರೆ ನೀವು ಇದನ್ನು ಹಾಕೊಂಡು ಹೋದಾಗ ಶೈನ್ ಆಗ್ತಾ ಇರುತ್ತೆ. ಸೊ ಚೆನ್ನಾಗಿದೆ ಅಲ್ಲ. ಸೊ ನಾನಿದು ಯೂಶ್ವಲಿ ಬ್ಲೂ ಡ್ರೆಸ್ಗೆ ಇಲ್ಲ ವೈಟ್ ಡ್ರೆಸ್ಗೆ ಆ ಥರ ಕಾಲೇಜಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಕ್ಯೂಟ್ ಬಟರ್ಫ್ಲೈ ಇಯರಿಂಗ್. ದಿಸ್ ಇಸ್ ಅ ಕ್ಯೂಟ್ ಬಟರ್ಫ್ಲೈ ಇಯರಿಂಗ್. ಸೊ ಇದು ಬಂದ್ಬಿಟ್ಟು ಐ ಥಿಂಕ್ ಇಟ್ ಇಸ್ ಜಸ್ಟ್ 20 rupees. ಯಾಕೆ ಜಸ್ಟ್ 20 20 rupees ಕೂಡ ದುಡ್ಡು ವ್ಯಾಲ್ಯೂ ಇದೆ. ಬಟ್ ಇದು ಶಾಪ್ಸಲ್ಲೆಲ್ಲ ತೊಗೊಂಡ್ರೆ ನಿಮಗೆ 30. ಬಿಕಾಸ್ ಬಟರ್ಫ್ಲೈ ಅಲ್ವಾ, ಬಟರ್ಫ್ಲೈ ಡಿಸೈನ್ ತುಂಬಾ ಚೆನ್ನಾಗಿದೆ. ಸೊ ಇದು ಆಕ್ಚುಲಿ ನಾನು ಅವೆನ್ಯೂ ರೋಡ್ಗೆ ನಾನು ಬುಕ್ ಪರ್ಚೇಸ್ ಮಾಡಕ್ಕೆ ಹೋದೆ. ಸೊ ಆಗ ನಮ್ಮಮ್ಮ ಇದನ್ನು ನೋಡಿ ಚೆನ್ನಾಗಿದೆ ಅಂದರೆ ಸೊ ಇದು ಅವೆನ್ಯೂ ರೋಡಲ್ಲಿ ಇಸ್ಕೊಂಡು ನನ್ನ ಕಡೆ ಅದು ಚೆನ್ನಾಗಿದೆ ಬಿಡಿ. ಸೊ ಹೀಗಿದೆ. ಸೊ ಇದು ಈ ಮಕ್ಕ ಬಂದು ಮನೇಲಿ ಬೈತಾಳೆ, ಏನೆಲ್ಲ ಇತ್ತು ನನ್ನ ಇಯರಿಂಗ್ಸ್ ಎಲ್ಲ ತೆಗಿತಾ ಇದ್ದೆ ನನಗೆ ಬಂದಿದ್ದು ಅಂತ. ಅಕ್ಕ ತಂಗಿ ಇದ್ರೇನೆ ಈ ಥರ ಜಗಳ ಎಲ್ಲ ಇರುತ್ತೆ. ನನ್ನ ಇಯರಿಂಗ್ಸ್ ನೀನು ಮುಟ್ಬೇಡ, ನಿನ್ನ ಇಯರಿಂಗ್ಸ್ ನಾನು ತಗೊಳ್ಳಲ್ಲ ಅಂತ. ಸೊ ಏನೇ ಜಗಳ ಆದರೂ ಅಟ್ ದ ಎಂಡ್ ಆಫ್ ದ ಡೇ ಅರ್ಸ್ ಇಸ್ ಮೈನ್ ಆ್ಯಂಡ್ ಮೈನ್ ಇಸ್ ಮೈನ್ ಓನ್ಲಿ. ಈ ಎಲ್ಲ ಇಯರಿಂಗ್ ಕವರ್ ಮಾಡಿದ್ದೀನಿ ಅಂದ್ಕೊತಿದ್ದೀನಿ. ಆಲ್ಮೋಸ್ಟ್ ಬಾಕ್ಸಲ್ಲಿ ಬಂದಿದೆ. ಓಕೆ, ಬಾಕ್ಸ್ ಮುಚ್ಚೋಣ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅನಿಸುತ್ತೆ. ಫುಲ್ ಕಂಪ್ಲೀಟ್ ಆಗಿ ತೋರಿಸೋಕ್ಕಾಗಲ್ಲ. ಸೊ ಒಂದು ಇಯರಿಂಗ್ ಇತ್ತು, ಅದು ಮತ್ತೆ ಹೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಸ್ಪೆಷಲ್ ಇಯರಿಂಗ್ ನನಗೆ ಅದು ನನ್ನ ಲೈಫಲ್ಲಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ನೋಡಿ ಇವಾಗ ಸ್ವಲ್ಪ ಕಲರ್ ಶೇಡ್ ಆಗಿದೆ. ಇದು ಈ ಇಯರಿಂಗ್ ಯಾಕೆ ನನಗೆ ತುಂಬ ಪ್ರಿಷಿಯಸ್ ಅಂದರೆ, ಇದು ಬಂದುಬಿಟ್ಟು ನಾನು 8th ಓದಬೇಕಾದ್ರೆ ನನಗೆ ಒಂದು ಸ್ಪೆಷಲ್ ಪರ್ಸನ್ ಗಿಫ್ಟ್ ಮಾಡಿದ್ದು ಗಿಫ್ಟ್. ನಮ್ಮ ತಂದೆ ಅಂದರೆ ತುಂಬ ಇಷ್ಟ. ಇದು 8th ನನಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಬರ್ಡೇಗೆ ನಮ್ಮಪ್ಪ ನನ್ನ ಜೊತೆ ಬಂದು ಶಾಪಿಂಗಲ್ಲಿ ಈಗ ಮಗಳೇ ಇದು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದು ತುಂಬ ಸ್ಪೆಷಲ್, ಲೈಫ್ ಲಾಂಗ್ ಇಟ್ಕೊಳ್ಬೇಕು ಅಂದ್ಕೊಂಡಿದ್ವಿ. ವಂಡರ್ಫುಲ್ ಸ್ಟೋರಿ ಬಿಹೈಂಡ್ ಇಟ್. ಸೊ ಚೆನ್ನಾಗಿದೆ ಅನಿಸುತ್ತೆ. ಇದು ಅಷ್ಟು ಪ್ರಿಷಿಯಸ್ ಇಟ್ಕೊಂಡಿದ್ದೀನಿ. ತುಂಬಾ ಕನೆಕ್ಟ್ ಆಗಿರುತ್ತೆ. ಫಾದರ್ ಹೇಳೋದು ಗೊತ್ತಾಗಲ್ಲ, ತುಂಬ ಕನೆಕ್ಟೆಡ್ ಆಗಿರುತ್ತೆ ನನ್ನ ಲೈಫ್. ಸೊ ಇಯರಿಂದ ನಾನು ಯಾರಿಗೂ ಶೇರ್ ಮಾಡಲ್ಲ, ಇಯರಿಂದ ನಾನು ಯಾರಿಗೂ ದುಡ್ಡು ಇಲ್ಲ. ಇಯರಿಂಗ್ ನನಗೆ 8th ಇಂದ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಶೇಡ್ ಆಗಿದೆ, ಬಟ್ ಇದು ತುಂಬ ಪ್ರಿಷಿಯಸ್. ಸೊ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಇಯರಿಂಗ್ಸ್ 100, 200, 250 ಇದೆ. ಈ ಬಾಕ್ಸ್ ಕಂಪ್ಲೀಟ್ ಆಯಿತು. ಮೇ ಬಿ ನಾನು ಯಾವುದಾದ್ರು ಮಿಸ್ ಕೂಡ ಮಾಡಿರ್ಬೋದು. ಇಷ್ಟೊಂದಿದೆ ನಮ್ಮ ಈಗ ನನ್ನ ಇಯರಿಂಗ್ ಕಲೆಕ್ಷನ್ಸ್ ಮುಗೀತು ಅಂತ ತಿಳ್ಕೊಂಡ್ರೆ ಎಲ್ಲ. ಸೊ ಚಿಕ್ಕ ಬಾಕ್ಸ್ ಡೈಲಿ ಯೂಸ್. ಸೊ ಬಿಗ್ ಬಾಕ್ಸ್ ನಮ್ಮ ಅಕ್ಕ ಇದನ್ನೆಲ್ಲ ಅರೇಂಜ್ ಮಾಡೋದು. ನಾನಂತೂ ಯಾವುದೂ ಅರೇಂಜ್ ಎಲ್ಲ ಮಾಡಲ್ಲ. ಸಮ್ಟೈಮ್ಸ್ ಮಾಡ್ತೀನಿ, ಸಮ್ಟೈಮ್ಸ್ ಮೋಸ್ಟ್ಲಿ ಅವಳೇ ಮಾಡೋದು. ಸೊ ಇದು ಎಲ್ಲರೂ ಇರೋ ದಿನ ಮಾಡಿದ್ದೀರಾ ಕೊನೆ ತನಕ ವಾಚ್ ಮಾಡಿ. ಎಸ್ಪೆಷಲಿ ಗರ್ಲ್ಸ್ ಈ ಥರ ಕಲೆಕ್ಷನ್ಸ್ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ಐಡಿಯಾ ಬರುತ್ತೆ, ಓ ಯಾವ ಈ ಥರ ಹಾಕ್ಬೋದು. ಸೊ ನಾನು ಯೂಶ್ವಲಿ ಗ್ರೀನ್ ಸಮ್ ಕಲರ್ಸ್ ವೈಟ್ ಹಾಕೋದು. ಈ ಜುಮ್ಕಾನು ಅಷ್ಟೇ. ನಮ್ಮ ಅಕ್ಕ ಅವಳೇ ಕನ್ನಡ ರಾಜ್ಯೋತ್ಸವ ಇವೆಂಟ್ ಇತ್ತು ಅಂತ ಈ ಪರ್ಚೇಸ್ ಅವೇನು ಸರಿ ಇಲ್ಲ. ನಾನು ಇದ್ರ ಪ್ರೈಸ್ ಕೂಡ 100. ನಾನು ತೋರಿಸಿದ ಬಟರ್ಫ್ಲೈ ಇಯರಿಂಗ್ ಜೊತೆ ಇದು ಕೂಡ ರೂಪಿಸ್ಕೊಂಡು ಇದನ್ನು ಅವೆನ್ಯೂ ರೋಡಲ್ಲಿ ಇಸ್ಕೊಂಡಿದ್ದು. ಸಪ್ರೇಟಾಗಿ ರೋಸ್ ಇದೆಲ್ಲ ಇಸ್ಕೊಬೋದು. ಬಟ್ ನನಗೆ ಇದು ಇಲ್ಲಿ ಕಸ್ಟಮೈಸ್ ಮಲ್ಟಿ ಕಲರ್ ಡ್ರೆಸ್ಸಸ್ ನಾವು ಹಾಕ್ತಾರೆ. ಇದನ್ನ ಮಲ್ಟಿ ಕಲರ್ ಮಲ್ಟಿ ಕಲರ್ ಇಟ್ಕೊಂಡು ಕಾಜಲ್ ಜಾಸ್ತಿ ಇಟ್ಟಿದ್ದು ಹಾಕೊಂಡ್ರೆ ಸಿಂಪಲ್ ಸೂಪರ್ ಲುಕ್ ಕೊಡ್ತೇವೆ. ನಮ್ಮ ಪರ್ಸನಲಿ ನಮ್ಮ ಸೆಲೆಕ್ಷನ್ ನಮಗೆ ಕೊಡಿಸಿದ್ರು. ಯಾವಾಗಲೂ ಚೂಸ್ ಜಾಸ್ತಿ ಹೋಗ್ತೀನಿ. ಸೊ ಈ ಇಯರಿಂಗ್ ಇಟ್ಕೊಂಡಿದ್ದೀನಿ. ಎಲ್ಲ ಕಲರ್ಸ್ ಮಲ್ಟಿ ಕಲರ್ಸ್ ಇತ್ತು. ಸೊ ಮಲ್ಟಿ ಕಲರ್ಸ್ ಹಾಕ್ತಾರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ಯಾವ ಡ್ರೆಸ್ ಬೇಕು. ಇದನ್ನು ನಾನು ಮಮ್ಮಿನೇ ಕೊಡಿಸಿದ್ದು. 3 ತೊಗೊಂಡೆ. ಇದರಲ್ಲಿ ನಮಗೆ ಯಾವಾಗಲೂ ಯಾಕೆ ದುಡ್ಡು ಹಾಕೊಂಡ್ತಾಗಿ. ಸೊ ಸ್ಟಿಕ್ಲಾಗಿ ಯಾವ್ದಾದ್ರು ಹಾಕೊಂಡು ಸಿಂಪಲ್ ಚೆನ್ನಾಗಿರುತ್ತೆ ಅಂದರೆ. ಸೊ ನಮ್ಮ ಮನೆಗೆ ಒಂದು ಕಡೆ ತಗೊಂಡ್ಬರ್ತಾರೆ ಅವ್ರು ಬಂದು. ಸೊ ಅವ್ರ ಹತ್ರ ಇಸ್ಕೊಂಡು ಈ ಇಯರಿಂಗ್ಸ್ ಅಂದರೆ ಯಾವ ಕಲರ್ಸ್ ಇಲ್ವೋ ಅದನ್ನ ಇಸ್ಕೊಬೋದು. ಇದನ್ನು ಇಸ್ಕೋ ಅಂತ ಹೇಳಿದ್ರು. ಸೊ ವೈಟ್ ಮೆರೂನ್ ಯೂಶ್ವಲಿ ಕಲರ್ಸ್ ಚೆನ್ನಾಗಿ ಕಾಣ್ಸುತ್ತೆ. ಸರ್ ನನಗೆ ಒಂಥರ ಡಿಫ್ರೆಂಟ್ ಆಗಿದೆ. ಯೂಸ್ ಸೆಟ್ಟಲ್ಲಿ ಬಂದಿದ್ದು. ಆ ಸೆಟ್ ಅರೌಂಡ್ 250 ಸೆಟ್ಟಲ್ಲಿ ಇಯರಿಂಗ್. ಸೊ ಈ ಇಯರಿಂಗ್ ಅಂತೂ ಅಲ್ಲಿ ಒಳ್ಳೆ ಇಸ್ಕೊಂಡಿದ್ದು. ರೀಸೆಂಟ್ ಆಗಲ್ಲ, ಇದು 2 years ಬ್ಯಾಕ್. ಸಾರಿ 50 rupees. ಅಲ್ಲಿ ಯಾರಿಗೆ ನೋಡಿ ನೀವು ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ವಾಚ್ ಅಂಗಡಿ ಅದು ಪಕ್ಕ ಈ ಶಾಪ್. ಸೊ ಅಲ್ಲಿ ನನಗೆ ಇಯರಿಂಗ್ ಇಸ್ಕೊಂಡು. ಸೊ ಈ ಇಯರಿಂಗ್ ಕೂಡ ತುಂಬ ಹಳೆ ನೋಡಿ, ಕಲರ್ ಹೋಗಿ ಇವಾಗ ನನಗೆ ಕ್ಯೂಟ್ ಇಯರಿಂಗ್ ಬರ್ತೀನಿ. ಎಲ್ಲರಿಗೂ ಇಷ್ಟ ಮಾತಾಡ. ಇಲ್ಲ ಮೈ ಪರ್ಸನಲ್ ಫೇವ್ರೇಟ್ ಸರ್ ಇಯರಿಂಗ್. ಇದು ನನ್ನ 8th ಸ್ಟ್ಯಾಂಡರ್ಡ್ ಹೋಗಬೇಕಾದ್ರಿಂದ ನನ್ನ ಖುಷಿ ಸರ್. ಎಲ್ಲರೂ ಕೇಳ್ತಾ ಇದ್ರು ಡಿಡಿ ಪರ್ಚೇಸ್ ಅಂತ. ಇದು
ನಾಚ ನಿಮಗೊಂದು ಸಟಲ್ ಕೊಡುತ್ತೆ ಹೇಗಿದೆ ಚಿಕ್ಕ ಸೊ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀವಿ ಡೈಮಂಡ್ ಕಲರ್ ನಿಜ ನೀವು ಎಷ್ಟು ಶೈನ್ ಆಗಿ ತೋರಿಸೋದು ಸಿಂಪಲ್ ಅಂತ ಚೆನ್ನಾಗಿದೆ ಇದು ನನ್ನ 9th ಬರ್ಡೇ ಇಸ್ಕೊಂಡು ಆಕ್ಚುಲಿಗೆ ಸೆಟ್ ಜ್ಯುವೆಲ್ಲರಿ ಬಗ್ಗೆ ಈ ಜ್ಯುವೆಲ್ಲರಿ ಬಂದ್ಬಿಟ್ಟು ನಾನು ಶಿವಾಜಿನಗರ ನನ್ನ ಬರ್ಡೇ ಪರ್ಚೇಸ್ ಮಾಡಿದ್ದೆ ರೆಡ್ ಕಲರ್ ಫ್ರಾಕ್ ಬಂದಿದೆ ಸೊ ಶಿವಾಜಿನಗರಕ್ಕೆ ಇದು ನಾನು ಪರ್ಚೇಸ್ ಮಾಡಿದ್ದೆ ಅಂದ್ರೆ ಸೆಟ್ ರೀತಿ ಏನಾಯ್ತು ರೀತಿ ಅವರಿಗೆ ಬ್ಲಾಕ್ ನೋಡಿ ಕಾಂಬಿನೇಷನ್ ಬೇರೆ ಸರ್ ಬೈಟ್ ನಾನು ಯಾವಾಗ ಸಿಕ್ಸ್ಬೇಕು ಸೆಟ್ ಸೊ ಅವತ್ತಿನ ಇವತ್ತಿನ ಆ ಜ್ಯುವೆಲ್ಲರಿ ನೋಡಿ ನಾನು ಯಾವ್ದು ಜ್ಯುವೆಲ್ಲರಿ ಮಾಡಿದೆ ಎಲ್ಲ ಫಂಕ್ಷನ್ಸ್ ಅದೇ 10th ಸ್ಟ್ಯಾಂಡರ್ಡ್ ಯಾರೋ ಗಿಫ್ಟ್ ಮಾಡಿ ಸೊ ಕಲರ್ ಯೂಶ್ವಲಿ ನಾನು ಇವಾಗ ಸಿಂಪಲ್ ಆಗಿ ಕಾಣಿಸ್ಬೇಕು ಅಂತ ಕಲರ್ ಇಯರಿಂಗ್ ಜಾಸ್ತಿ ಯೂಸ್ ಮಾಡ್ತೀನಿ ಇದು ಇನ್ನೊಂದು ಹಿಯರಿಂಗ್ ಕಾರ್ಪೊರೇಟ್ ಲುಕ್ಸ್ಗೆ ಹಾಕೋಬೇಕು ಜೀನ್ಸ್ ಪ್ಯಾಂಟ್ಸ್ ಟಾಪ್ಸ್ ನನಗೆ ಆಲ್ಮೋಸ್ಟ್ ಎಲ್ಲೋ ಕಲರ್ ಡ್ರೆಸ್ ಎಲ್ಲರೂ ಹಾಕಿದ್ದೀನಿ ಇದು ಹೇಳ್ತಾರೆ ಸೊ ಈ ಇದು ಅಷ್ಟೇ ರೀಸೆಂಟಾಗಿ 1-2 ಮಂತ್ಸ್ ಬ್ಯಾಕ್ ಅವ್ರ ಮೀಡಿಯಾದಲ್ಲಿ ಅವ್ರ ಶಾಪ್ಸ್ ಹೋದಾಗ ಇಟ್ಕೊಂಡಿದ್ದು 10 ಇದು ಚೆನ್ನಾಗಿ ಬಾಕ್ಸ್ ಆಲ್ಮೋಸ್ಟ್ ಚಿಕ್ಕ ಇಯರ್ಸ್ ಸೊ ಅದನ್ನು ತೋರಿಸ್ಕೊಂಡಿದ್ದೆ ಜಾಸ್ತಿ ಜಾಬ್ ಇಷ್ಟು ಇಯರ್ಸ್ ಇದು ನಮ್ಮ ಮಿಕ್ಸಿಯಲ್ಲಿ ಏನಾದರೂ ಹಾಕಿ ಶೇಪ್ ಚೇಂಜ್ ಆಗಿ ಇಯರಿಂಗ್ಸ್ ಅಂತ ಇದು ನಮ್ಗೆ ಕಾಯಿಸ್ಕೊಂಡಿದ್ದು ಅವಳು ನಾನು ಹಾಕೊಂಡೆ ಕೈಲಾಗ್ತೀನಿ ನಾನು ಹಾಕಿಲ್ಲ ಆಮೇಲೆ ಇಯರಿಂಗ್ಸ್ ತುಂಬ ಶೈನಾಗಿ ಕಾಣುತ್ತೆ ಸೊ ನಿಮ್ಗೆ ತುಂಬ ಮಾಡಿ ಶೈನ್ ಅಥವಾ ಬ್ರೈಟ್ ಆಗಿರುತ್ತೆ ಓಕೆನಾ ಈಗ ಈಗ ಬೆಳಿಗ್ಗೆ ಚೆನ್ನಾಗಾಗುತ್ತೆ ಯೂಶ್ವಲಿ ಸ್ಯಾರೀಸ್ಗೆ ಲಾಂಗ್ ಚೂಸ್ ಜಾಸ್ತಿ ನಾನು ಇವಾಗ ಶಾಪ್ ಪ್ರೈಸ್ ಬರ್ತಾ ಹೀಗೆ ತುಂಬ ನಾನು ಜಸ್ಟ್ ಹಾಕೋದು ಎಲ್ಲರೂ ಚೆನ್ನಾಗಿದೆ ನನಗೆ ಪರ್ಸ್ನಲ್ ಫೇವ್ರೇಟ್ ಇದು ಕೂಡ ಪ್ರೆಸೆಂಟ್ ಮಾಡಿರೋದು ಚೆನ್ನಾಗಿದೆ ಇದರ ಕಲ್ಸ್ ಟ್ರೈ ದಿಸ್ ನಿಮಗೆ ಕರೆಕ್ಷನ್ಸ್ ಚೆನ್ನಾಗಿರುತ್ತೆ ಯೂಶ್ವಲ್ ಆಗಿ ಪ್ಲೀಸ್ ಅದಾಗ್ತದೆ ಬನ್ನಿ ಟ್ರೈ ಲೈಕ್ ದಿಸ್ ಈ ಥರ ಚುಕ್ಕ ತುಂಬ ಇಷ್ಟ ಆಗಿ ಆ್ಯಂಡ್ ಇಟ್ ಇಸ್ ಆಲ್ಸೋ ಮಲ್ಟಿ ಕಲರ್ ಇಟ್ ಗೋಸ್ ವಿತ್ ಎವ್ರಿ ಔಟ್ಫಿಟ್ ಯಾವ ಔಟ್ಫಿಟ್ ಹಾಕಿದ್ರು ಚೆನ್ನಾಗಿ ಒಂದು ಒಳ್ಳೆ ಲುಕ್ ಇದು ಎರಡೂ ಕಲರ್ ಇದೆಯಲ್ಲ ನೈಸ್ ನೈಸ್ ಯೂಶ್ವಲಿ ಯಾರು ಏನು ಗಿಫ್ಟ್ ಮಾಡೋದು ನನಗೆ ಹ್ಯಾಪಿ ಆಗುತ್ತೆ ನನಗೆ ಈ ಜುಮ್ಕಾಸ್ ಈ ಥರ ಸೆಟ್ಸ್ ಎಲ್ಲ ಕೊಟ್ಟರೆ ಸೊ ಇದು ಬಂದುಬಿಟ್ಟು ಇದು ದಿಸ್ ಆಲ್ಸೋ ಇಸ್ ಸ್ಟೇಯಿಂಗ್ ಫ್ರಮ್ ಮೈ ಚೈಲ್ಡ್ಹುಡ್ ಸ್ಕೂಲಿಂದ ಇಟ್ಕೊಂಡಿದ್ದೀನಿ ಇದು ಕಳ್ದೋಗಿರೋದಕ್ಕೆ ನಾನು ಇದು ಇಸ್ಕೊಂಡಿದ್ದು ಬಟ್ ಇದು ಸ್ವಲ್ಪ ದಿವಸ ಆದಮೇಲೆ ನನಗೆ ನಮ್ಮ ಮಮ್ಮಿ ಡ್ಯಾಡಿ ರೂಮಲ್ಲಿ ಸಿಕ್ತು ಸಮ್ಟೈಮ್ಸ್ ನಾವು ಕಳ್ದೋಗಿರೋದೆ ಅಂತ ಇನ್ನೊಂದು ಪೇರ್ನ ಎಸ್ಬಿಡ್ತೀವಿ ಅದಾದಮೇಲೆ ಇನ್ನೊಂದು ಪೇರ್ ಸಿಗುತ್ತೆ ಆ ಥರ ಆಗೋದು ಬೇಡ ಅಂತ ನಾನು ನನಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಮನೆ ಯಾವಾಗಲಾದರೂ ಕ್ಲೀನ್ ಮಾಡಿದಾಗ ಎಲ್ಲರೂ ಸಿಗುತ್ತೆ ಈ ಥರ ಇಯರಿಂಗ್ಸು ಅಷ್ಟೇ ಇದು ಆ್ಯಕ್ಚುಲಿ ಮಲ್ಟಿ ಕಲರ್ಸ್ ಇಸ್ಕೊಂಡ್ರೆ ಯಾವ ಔಟ್ಫಿಟಿಗೆ ಬೇಕಾದರೂ ಇಟ್ ವೆಲ್ ಒನ್ ಮೋರ್ ಇಯರಿಂಗ್ ದಿಸ್ ಇದು ಬಂದು ಹ್ಯಾಂಡ್ ಮೇಡ್ ನಮ್ಮ ಮನೆ ಕಡೆ ಮಾಡಿದ್ರು ಸೊ ಶಿ ಗಿಫ್ಟೆಡ್ ಮಿ ದಿಸ್ ಹ್ಯಾಂಡ್ ಮೇಡ್ ಇಯರಿಂಗ್ ನಮಗೋಸ್ಕರ ಯಾರಾದರೂ ಟೈಮ್ ಎತ್ತಿ ಮಾಡಿಕೊಟ್ರೆ ಸೊ ನೋಡಿ ಗಲ್ಲು ಗೆಜ್ಜೆ ಆ ಸಣ್ಣ ಕೊಡ್ತಿದೆ ಸೊ ಇದು ಇಯರಿಂಗ್ ಇನ್ನೊಂದು ಇಯರಿಂಗ್ ಇದೆ ಇದಕ್ಕೆ ಸೆಟ್ ಚೈನ್ ಇದೆ ನೆಕ್ಸ್ಟ್ ಬ್ಲಾಗ್ ಯಾವ್ದಾದ್ರು ಚೈನ್ ಬ್ಲಾಗ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಐ ಹೋಪ್ ಎಲ್ರಿಗೂ ನನ್ನ ವಿಡಿಯೋ ನೋಡಿ ತುಂಬ ಎಂಟರ್ಟೈನ್ ಆಗಿದೆ ಅನ್ಕೊತೀನಿ ನನ್ನ ಪ್ರಕಾರ ನಿಮಗೊಂದು ಐಡಿಯಾ ಬಂದಿರುತ್ತೆ ಈ ಥರ ಔಟ್ಫಿಟ್ಗೆ ಈ ಇಯರಿಂಗ್ಸ್ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಇರೋ ಇಯರಿಂಗ್ಸಲ್ಲಿ ನಿಮಗೆ ಯಾವುದಾದ್ರು ಇಷ್ಟ ಆದರೆ ನೀವು ಅದನ್ನು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದಲ್ವಾ ಸೊ ನೋಡಿ ಈ ಇಯರಿಂಗ್ಸ್ ಫೈನಲ್ ಆಗಿ ನಾನು ಇದಕ್ಕೆ ಸೂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನಲ್ಲಿ ನನಗೆ ಈ ಇಯರಿಂಗ್ಸ್ ಇದು ಚೆನ್ನಾಗಿರ್ತಾ ಈ ಔಟ್ಫಿಟ್ಗೆ ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ನ ಮೂಲಕ ನನಗೆ ತಿಳಿಸ್ಕೊಡಿ ಐ ಹೋಪ್ ಎವ್ರಿ ಒನ್ ಎಂಜಾಯ್ಡ್ ಇಟ್ ಆಮೇಲೆ ನಿಮಗೆ ನೆಕ್ಸ್ಟ್ ಯಾವ ಥರ ನಾನು ಜ್ಯುವೆಲ್ರಿ ವ್ಲಾಗ್ ಮಾಡಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ಜ್ಯುವೆಲ್ರಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಪ್ಸ್ಟಿಕ್ ವ್ಲಾಗ್ ಮಾಡಲಾ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ನೀವೇ ಕಮೆಂಟ್ ಮಾಡಿ ಸೊ ದಟ್ ನಾನು ನಿಮ್ಮ ವಿಶ್ ಪ್ರಕಾರ ಒಂದು ವ್ಲಾಗ್ನ ಮಾಡಾಕ್ಬೋದಲ್ವಾ ಸೊ ಐ ಹೋಪ್ ಎವ್ರಿಬಡಿ ಎಂಜಾಯ್ಡ್ ಇಟ್ ಥರೋಲಿ Till next video, everyone take care and lots of love. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.